ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಎಲ್ಲರೂ ಇನ್ನೊಂದೇ ವಾರ ಆಷಾಢ ಮಾಸ ಮುಗೀತು. ಆಷಾಢ ಮಾಸ ಮುಗಿದ್ರೆ ನಮಗೆ ನಿಮಗೆಲ್ಲ ಏನಕ್ಕೆ ಅಷ್ಟೊಂದು ಖುಷಿ ಅಂದರೆ ಇನ್ನೇನು ಲಕ್ಷ್ಮೀ ಹಬ್ಬ ಬಂತು ಫ್ರೆಂಡ್ಸ್. ಲಕ್ಷ್ಮೀ ಹಬ್ಬಕ್ಕೆ ಸ್ಯಾರಿ ಥರರು ಇರ್ಬೋದು, ಮತ್ತು ಮಾರ್ಕೆಟ್ಗೆ ಹೋಗೋರು ಇರ್ಬೋದು, ಎಷ್ಟೊಂದು ಜನ ಈಗ. ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಸ್ವಲ್ಪ ಜನಕ್ಕೆ ನಾನು ಈ ವರ್ಷ ಈ ಥರ ಲಕ್ಷ್ಮಿ ಕೂರಿಸಿದೆ, ಈ ವರ್ಷ ಬೇರೆ ಥರನೇ ಕೂರಿಸ್ಬೇಕು ಎಲ್ಲ ಆಸೆ ಇರುತ್ತೆ ಫ್ರೆಂಡ್ಸ್. ಯಾಕೆ ಅಂದರೆ ಹೆಣ್ಮಕ್ಳಿಗೆ ಯಾವತ್ತೇ ಆಗಲಿ ಫ್ರೆಂಡ್ಸ್ ತುಂಬ ಆಸೆ ಇರುತ್ತೆ ಹೆಣ್ಮಕ್ಳಿಗೆ. ನಾವು ಯಾವುದೇ ಹಬ್ಬ ಮಾಡಿರ್ಬೋದು, ಏನೇ ಒಂದು ನಾವು ಮಾಡಬೇಕು ಅಂದರೂ ತುಂಬ 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 ಖುಷಿಪಟ್ಟು ಮಾಡ್ತೀವಿ. ಯಾಕೆ ಅಂದರೆ ಅದು ಹೆಣ್ಮಕ್ಳಿಗೆ ಬಂದಿರೋ ಗುಣ. ಎಲ್ರಿಗೂ, ನನಗೆ ಅಂತೇನಲ್ಲ. ಇನ್ನು ಫ್ರೆಂಡ್ಸ್, ನಾನು ಈ ವರ್ಷ ರೇಷ್ಮೆ ಸೀರೆ ತರಬೇಕು ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ನನಗೆ ಅಮೌಂಟ್ ಪ್ರಾಬ್ಲಮಿಂದ ನಾರ್ಮಲ್ ಸ್ಯಾರಿನೇ ತಂದಿದ್ದೀನಿ. 1000 ಕೊಟ್ಟು ನನಗೆ ನನ್ನ ಮಗಳಿಗೆ ಸೇಮ್ ತಂದಿದ್ದೀನಿ. ಆದರೆ ಕಲರ್ ಮಾತ್ರ ಚೇಂಜ್ ತಂದಿದ್ದೀನಿ. ಯಾಕೆ ಅಂದರೆ ಅವಳು ವೈಟ್ ಇರೋದ್ರಿಂದ ನಾನು ವೈಟ್ ಇದ್ದೀನಿ, ಅವಳಷ್ಟು ವೈಟ್ ಇಲ್ಲ. ಅವಳಿಗೆ ನಾನು ಬಾಟಲ್ ಗ್ರೀನ್ ತಂದಿದ್ದೀನಿ. ಇನ್ನು ಹಂಗಾಗಿ ಫ್ರೆಂಡ್ಸ್, ಇನ್ನು ಈ ಮಾರ್ಕೆಟಲ್ಲಂತೂ ಕಾಲಿಡೋಕ್ಕೆ ಜಾಗ ಇರೋಲ್ಲ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ನಾನು ನಿಮಗೆಲ್ಲ ಏನು ಹೇಳ್ತೀನಿ ಅಂದರೆ, ನೀವು ಯಾವುದಾದ್ರೂ ಪೂಜೆಗೆ ಏನಾದರೂ ಡೆಕೋರೇಷನ್ನು ಅದು ಇದು ತರಬೇಕು ಅಂತ ಹೇಳಿದ್ರೆ ದಯವಿಟ್ಟು ಒಂದು 15 ಡೇಸ್ ಮುಂಚೆನೇ ತಗೊಂಡು ಬನ್ನಿ. ಯಾಕೆಂದರೆ ಫ್ರೆಂಡ್ಸ್, ಇವತ್ತು ಆಲ್ರೆಡಿ 4 ತಾರೀಕು. ಅದಕ್ಕೆ ಫ್ರೆಂಡ್ಸ್, ನಾನು ಇನ್ನೊಂದು 3 ದಿವಸ ಕಳೆದ್ರಾಲೆ 1 ವೀಕ್ ಆಗೇ ಹೋಗುತ್ತೆ ನಂದು ಫ್ರೆಂಡ್ಸ್. ನಿಮಗೆ ಹೇಳಿದ್ದೀನಿ ಸ್ವಲ್ಪ ಕೆಲಸ ಮುಗಿದಿದೆ ಅಂತ. ಇನ್ನು ಡೋರ್ಗಳೆಲ್ಲ ಉಜ್ಜಿ ಈ ಸಲ ಏನು ಅಂದ್ಕೊಂಡಿದ್ದೀನಿ ಅಂದರೆ ಫ್ರೆಂಡ್ಸ್, ನಾನು ಈ ಸೈಡ್ ಕೂರ್ಸೋಣ ಅಂದ್ಕೊಂಡಿದ್ದೀನಿ ಲಕ್ಷ್ಮಿನ. ನಾನು ನಿಂತಿದ್ದೀನಲ್ಲ ಇದೇ ಸೈಡ್. ಯಾಕೆಂದರೆ ಸುಮ್ಮನೆ ಸೋಫಾ ಎಳಿಬೇಕು, ಆ ಕಡೆಯಿಂದ ಈ ಕಡೆ ಎಳಿಬೇಕು, ಎತ್ತಿಕ್ಬೇಕು, ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಈ ಸಲ ಏನಿಲ್ಲ, ಇದೊಂದು ಚಿಕ್ಕ ಸೋಫಾನ ಆ ಕಡೆ ಸೈಡ್ಗಿಟ್ರೆ ನಮ್ಮದು ಕೆಲಸ ಮುಗೀತು ಥರ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ಎನಿ ಟೈಮ್ ಎಲ್ಲನೂ ಎಳೆಯೋದು ಮಾಡೋದು, ಪೂಜೆ ಹಬ್ಬ ಬಂದರೆ ನಿಮಗೆ ಗೊತ್ತು ಎಷ್ಟು ಕಷ್ಟ ಅಂತ. ಅದಕ್ಕೆ ಈ ಸರಿ ನಾನು ನನ್ನ ಮಗಳ ಹತ್ರ ಹೇಳಿದೆ, ಈ ಸಲ ಇಲ್ಲೇ ಲಕ್ಷ್ಮಿ ಕೂರ್ಸೋಣ. ಇನ್ನು ಫ್ರೆಂಡ್ಸ್, ದೇವ್ರ ಪಾತ್ರೆ ಎಲ್ಲನೂ ಹೋದ ವರ್ಷ ಏನಾಯಿತು ಗೊತ್ತಾ ಫ್ರೆಂಡ್ಸ್, ನನಗೆ ತುಂಬಾ ಲೇಟ್ ಆಗೋಯಿತು. ನಾನು ಯಾವ ವರ್ಷವೂ ಗುರುವಾರನೇ ಎಲ್ಲ ಪೂರ್ತಿ ರೆಡಿ ಮಾಡ್ಕೊತಾ ಇದ್ದೆ. ಅದಕ್ಕೆ ಹೋದ ವರ್ಷವೇ ಬರೆದು ಇಟ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ಏನೇ ಆದ್ರೂ ನಾನು ನೆಕ್ಸ್ಟ್ ವರ್ಷ ಈ ಥರ. ಅದಕ್ಕೆ ಈ ವರ್ಷ ಏನು ಮಾಡಿದ್ದೀನಿ ಫ್ರೆಂಡ್ಸ್, ಇನ್ನು ನಾನು ಬೆಡ್ರೂಮಲ್ಲಿ ಮೇಲೆ ಇದು ಬೀರ್ ಮೇಲೆ ಏನೇನಿದೆ ಏನೇನು ಬೇಡ, ಈಗ ತಾಂಡೋಗ ಒಂದ್ಸರಿ ಏನಾದರೂ ಹಾಕಿರ್ತೀವ ಫ್ರೆಂಡ್ಸ್, ಎಲ್ಲರ ಮನೇಲೂ ಅದು ನೀವಾಗಿರ್ಬೋದು ನಾವಾಗಿರ್ಬೋದು ಏನೆಲ್ಲ ಬಿಸಾಕಿರ್ತೀವಿ ಅದನ್ನೆಲ್ಲ ತೆಗೆದು ಎಲ್ಲ ಡೋರು 1 2 3 ಒಂದು 4 ಡೋರ್ ಇದೆ, ಅದು ಉಜ್ಜಬೇಕು. ಅದಾದಮೇಲೆ ಕಿಚನ್ ವಿಂಡೋಗೆ ಪೇಂಟ್ ತಂದಿಟ್ಟಿದ್ದೀನಿ, ಚಿಕ್ಕದು ಡಬ್ಬನ. ಅದನ್ನು ನಾನು ಫ್ರೆಂಡ್ಸ್ ಪೇಂಟ್ ಮಾಡಬೇಕು. ಇನ್ನೂ ಒಂದು ರ್ಯಾಕ್ ಇದೆ, ಅದಕ್ಕೆ ನನ್ನ ಮಗಳು ವಾಲ್ ಪೇಪರ್ ಅಂಟಿಸ್ಬಿಡು ಮಮ್ಮಿ, ಸುಮ್ಮನೆ ಏನಕ್ಕೆ ಪೇಂಟ್ ಹೊಡಿತೀಯಾ, ಆ ಕೆಲಸ ಏನಕ್ಕೆ ಅಂತ ಇದ್ದಾಳೆ. ನೋಡೋಣ, ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ವಾಟರ್ ಪ್ರೂಫ್ದು ವಾಲ್ ಪೇಪರು ತಂದು ಅಂಟಿಸ್ಬಿಟ್ರೆ ಫ್ರೆಂಡ್ಸ್, ಅದು ನಮಗೆ ತಲೆನೋವೇ ಇರೋಲ್ಲ ಅವಳು ಹೇಳಂಗೆ. ಒಂದೊಂದ್ಸಲ ನಾನು ಅದನ್ನು ಅನ್ಕೋತಾ ಇದ್ದೀನಿ, ಸುಮ್ಮನೆ ನನ್ನ ಮಗಳು ಹೇಳಂಗೆ ಈ ಥರ ಅಂಟಿಸ್ಬಿಟ್ರೆ ಈಗ ಪೇಂಟು ಹೆಂಗೂ ನೀರು ಬಿದ್ದು 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 ಮತ್ತೆ ಪೇಂಟ್ ಹೋಗುತ್ತೆ ಫ್ರೆಂಡ್ಸ್. ಪೇಂಟ್ ಹೋಗಲ್ಲ ಅಂತೇನಿಲ್ಲ, ಮತ್ತೆ ಅದು ಹೋಗುತ್ತೆ. ಪೇಂಟು ತಂದಿಟ್ಟಿದ್ದೀನಿ, ಆದರೆ ನಾನು ಕಲರು ಬೇರೆ ತಂದಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್, ಗಾಳಿ ಒಳಗಡೆ ಇದು ಕಿಚನ್ದು ನಮ್ಮ ಅವಳು ಹಾಕಿಲ್ವಲ್ಲ ಡೋರು, ಅವಳು ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಯ್ತಿದ್ಲಲ್ಲ, ಡೋರ್ ಹಾಕಿಲ್ವಲ್ಲ, ಅದು ಹಂಗೆ ಸ್ವಲ್ಪ ಓಪನ್ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಓಪನ್ ಆಗಿರುತ್ತೆ ಸ್ಕ್ರೀನು. ಇನ್ನು ಈ ಸ್ಕ್ರೀನ್ನ ಫ್ರೆಂಡ್ಸ್, ನಾನು ಒಂದು ಹಬ್ಬ ಒಂದು 3 ಡೇಸು 4 ಡೇಸು ನನಗೆ ಯಾಕೆ ಗೊತ್ತಾ, ಈಗ ನಾನು ಸೆಕೆಂಡ್ ಶಿಫ್ಟ್ ಇದ್ದೀನಿ. ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೂ ನನಗೇನಿಲ್ಲ, ತೊಂದರೆ ಇಲ್ಲ. ಯಾಕೆ ಅಂದರೆ ನಂದು ಅಡುಗೆ ಕೆಲಸ, ನಾಷ್ಟದ ಕೆಲಸ 10 ಗಂಟೆಗೆಲ್ಲ ಮುಗ್ದೋಗ್ಬಿಡುತ್ತೆ. ಹಂಗಾಗಿ ನನಗೇನು ತೊಂದರೆ ಇಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಬೋದು. ಈ ಸಲ ಅಂತೂ ಫ್ರೆಂಡ್ಸ್, ನಿಮ್ಮ ಹತ್ರ ಸುಳ್ಳೇನು, ಎಲ್ಲ ಆಲ್ರೆಡಿ ಇವತ್ತು ಬೆಡ್ರೂಮ್ದು ಬೆಡ್ಶೀಟ್ ಎಲ್ಲ ತೆಗೆದಿಟ್ಟಿದ್ದು ನನ್ನ ಮಗಳು ವಾಶ್ ಮಾಡಿ ಒಣಗಾಕಿದ್ದೀನಿ. ಇನ್ನು ಫ್ರೆಂಡ್ಸ್, ಈ ಫ್ರೈಡೇ ಮತ್ತು ಥರ್ಸ್ಡೇ ಒಳಗೆ ನನ್ನದೊಂದು ರಜೆ ಐತೆ. ಆ ರಜದಲ್ಲಿ ಫ್ರೆಂಡ್ಸ್ ಯಾವ್ಯಾವ ಡೋರ್ ಉಜ್ಜಬೇಕು ಏನು ಇನ್ನು ಫ್ರೆಂಡ್ಸ್, ಫಿಶ್ ಟ್ಯಾಂಕು ವಾಶ್ ಮಾಡಿ ಆಯಿತು, ಟಿ ವಿ ಎಲ್ಲ ಒರೆಸಾಯಿತು, ಸ್ವಿಚ್ ಬೋರ್ಡ್ಗಳು ಒರೆಸಾಯಿತು, ಎಲ್ಲ ಆಯಿತು. ಇಷ್ಟು ಕೆಲಸ ನಾನು ಮುಗಿಸ್ಕೊಂಡ್ರೆ ಫ್ರೆಂಡ್ಸ್, ನಂದಿನ ಲಕ್ಷ್ಮಿ ಹಬ್ಬಕ್ಕೆ ದೇವ್ರ ಪಾತ್ರೆ ಯಾವ್ಯಾವ್ದು ಬೇಕು ಏನೇನು ಬೇಕು ಎಲ್ಲನೂ ಫಸ್ಟೇ ತೆಗೆದಿಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸಲ. ಯಾಕೆ ಅಂದರೆ ಫ್ರೆಂಡ್ಸ್, ನಾವು ಒಬ್ಬೊಬ್ಬರೇ ಕೆಲಸ ಮಾಡೋರಿದ್ದಾಗ ನಾವು ಇದನ್ನೆಲ್ಲ ಥಿಂಕ್ ಮಾಡಲೇಬೇಕು. ಯಾಕಂದರೆ ಐಡಿಯಾ ಮಾಡ್ಕೊಳ್ಳೇಬೇಕು ನಾವು. ಯಾಕೆಂದರೆ ಫ್ರೆಂಡ್ಸ್ ನೋಡಿ, ಎಲ್ಲರೂ ಕೆಲಸ ಮಾಡೋ ಜಾಗದಲ್ಲಿ ನಮಗೆ ಅವರು ನಮ್ಮ ಕೆಲಸ ಮಾಡಿಕೊಡ್ತಾರೆ ಅಂತ ನಾವು ಕನಸೇ ಕಾಣಬಾರ್ದು. ಯಾಕೆ ಗೊತ್ತಾ, ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ ಆಯ್ತಾರೆ, ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಆಯ್ತೀವಿ. ಅದಕ್ಕೋಸ್ಕರ ನೀವು ಯಾರಾದರೂ ಒಬ್ಬರೇ ಇದ್ದರೆ ನನ್ನ ಕಡೆಯಿಂದ ನಾನು ಹೇಳೋ ಒಂದು ಸಜೆಷನ್ನು, ಯಾವ ರೀತಿ ರೆಡಿ ಮಾಡ್ಕೋಬೇಕು ಲಕ್ಷ್ಮೀ ಹಬ್ಬಕ್ಕೆ ಅಂದರೆ ಫ್ರೆಂಡ್ಸ್, ನೀವು ಡೈಲಿ ಸ್ವಲ್ಪ ಏನು ಕೆಲಸ ಐತೆ ಡೈಲಿ ಆಗಲಿಲ್ಲ ಅಂದ್ರೂ ಫ್ರೆಂಡ್ಸ್ 3 ದಿವಸಕ್ಕೆ ಒಂದು ಸಲ ಲಕ್ಷ್ಮೀ ಹಬ್ಬಕ್ಕೆ
ಯಾವ ಪಾತ್ರೆ ಎಲ್ಲಿಟ್ಟಿದ್ದೀವಿ ಅದನ್ನು ವಾಶ್ ಮಾಡಿ ಇಟ್ಕೋಬೇಕಾ, ಮತ್ತು ಇನ್ನೊಂದು ಅದ್ರ ಮೇಲಾಸ ಬೆಡ್ಶೀಟ್ ಎಲ್ಲಿಟ್ಟಿದ್ದೀವಿ, ಅದಕ್ಕೆ ಹಾಕೋ ಡೆಕೋರೇಷನ್ ಎಲ್ಲಿಟ್ಟಿದ್ದೀವಿ, ಮತ್ತು ಫ್ರೆಂಡ್ಸ್ ಇನ್ನು ಸ್ವಿಚ್ ಲೈಟ್ಗಳು ಮೇಯ್ನು ಅದು ಬೇಕೇ ಬೇಕು, ಅದನ್ನೆಲ್ಲ ಎಲ್ಲಿಟ್ಟಿದ್ದೀವಿ ಅಂತ ನೀವುಗಳು ಅದನ್ನೆಲ್ಲ ಎತ್ತಿಟ್ಕೋಬೇಕು. ಆವಾಗ ಏನಾಗುತ್ತೆ ಫ್ರೆಂಡ್ಸ್, ನಮಗೆ ತುಂಬಾ ಈಸಿ ಆಗುತ್ತೆ. ಈ ವರ್ಷ ಅಂತೂ ಫ್ರೆಂಡ್ಸ್ ನಾನು ಏನೆಲ್ಲ ಮಾಡ್ಕೊಂಡೆ ಅಂತ ಬೇಕಾದ್ರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಷ್ಟು ಕೆಲಸ ಮುಗಿದಾಯಿತು. ಅದು ಒಂದು ನನಗೆ ತಲೆ ಮೇಲೆ ಭಾರ ಕಮ್ಮಿ ಆದಂಗೆ ಆಯಿತು. ಯಾಕೆಂದರೆ ಮೇಲೆಲ್ಲ ಹತ್ತಿ ಆವತ್ತು ನನ್ನ ಮಗಳು ಕೆಲಸಕ್ಕೆ ಹೋಗಿದ್ದು, ಇವ್ರನ್ನೆಲ್ಲ ಕರೆದು ಇದು ಮಾಡೋಕ್ಕಿಂತ ನಾನೇ ಹತ್ತಿ ಎಲ್ಲನೂ ಕ್ಲೀನ್ ಮಾಡಿ ಕಾಲು ನೋವು ಮಾಡ್ಕೊಂಡು ಕಾಲು ಉದಿಸ್ಕೊಂಡೆ. ಅದಕ್ಕೆ ಫ್ರೆಂಡ್ಸ್ ಯಾರಾದರೂ ಹುಷಾರಾಗಿ ಮಾಡಿ. ಇನ್ನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸು, ಮನೆಗೆ ಒಂದು ಲ್ಯಾಡ್ರ್ ತಂದು ಇಟ್ಕೊಂಡ್ರೆ ನಿಮಗೆಲ್ಲ ತುಂಬಾ ಈಸಿ ಆಗುತ್ತೆ. ಅವಾಗ ಯಾರನ್ನೂ ಕಾಯೋ ಅವಶ್ಯಕತೆ ಇಲ್ಲ. ಇನ್ನೂ ಒಂದು ಮುಖ್ಯವಾದ ವಿಷಯ ಏನಂದರೆ ಫ್ರೆಂಡ್ಸ್, ನಾವು ಪಾತ್ರೆನ ಜಾಸ್ತಿ ತಗೊಳ್ಳೇಬಾರ್ದು. ಯಾಕೆ ಗೊತ್ತಾ, ಇಲ್ಲಿಂದ ಅಲ್ಲೇ ತಿಕ್ಕಬೇಕು, ಅಲ್ಲಿಂದ ಇಲ್ಲೇ ತಿಕ್ಕಬೇಕು. ನನಗೆ ಫ್ರೆಂಡ್ಸ್ ಈ ವರ್ಷವೇ ನಾನು ಸ್ವಲ್ಪ ಪಾತ್ರೆ ತಗೊಂಡಿದ್ದೀನಿ. ಇಷ್ಟು ವರ್ಷ ನಾನು ಯಾವ ಪಾತ್ರೆನೂ ತಗೋತಾ ಇರಲಿಲ್ಲ. ನಾವು ಹೆಂಗೂ ಬಾಡಿಗೆ ಮನೆ ಅವಾಗವಾಗ ಚೇಂಜ್ ಮಾಡಬೇಕಲ್ಲ ಅಂತ ಈ ವರ್ಷದಲ್ಲಿ ಒಂದು 50% ಪಾತ್ರೆ ಎಲ್ಲನೂ ಮೇಲಿಟ್ಟಿದ್ದೀನಿ. ಪಟಾಕಿ ಕಾರ್ಡ್ ಹಾಕೋತೀವಲ್ಲ, ಪಾತ್ರೆ ಕಾರ್ಡು ಈ ಮನೆಗೆ ಬಂದಮೇಲೆ ಫ್ರೆಂಡ್ಸ್ ಇದು ಪಾತ್ರೆ ಕಾರ್ಡ್ ಹಾಕೊಂಡು ಇನ್ನು ಈ ವರ್ಷವೂ ಬರುತ್ತೆ. ಪಾತ್ರೆ ಕಾರ್ಡ್ ಹಾಕಿದ್ದೀನಿ, ಪಟಾಕಿ ಕಾರ್ಡು ಹಾಕಿದ್ದೀನಿ. ನಾನು ಯಾವಾಗಲೂ ಪಟಾಕಿ ತಗೊಳ್ಳಲ್ಲ. ಯಾಕೆಂದರೆ ನನ್ನ ಮಗಳೂ ಪಟಾಕಿ ಹೊಡೆಯಲ್ಲ, ನಾನು ಬರೀ ಸೂಸ್ರು ಬತ್ತಿ ಐತಲ್ಲ ಅದು ಹೊಡಿತೀನಿ. ಅದಕ್ಕೋಸ್ಕರ ಇನ್ನು ಅದೊಂದಕ್ಕೋಸ್ಕರ ಅದೇನಕ್ಕೆ ಅಂತ ಫ್ರೆಂಡ್ಸ್, ನಾವು ಪಟಾಕಿ ಕಾರ್ಡ್ ಹಾಕಿರೋ ಜಾಗದಲ್ಲಿ ಹೆಂಗೆ ಅಂದರೆ ಅವರು ನಿಮಗೆ ಪಟಾಕಿ ಬೇಡ ಅಂದರೆ ಪಾತ್ರೆ ಕೊಡ್ತಾರೆ. ಅದಕ್ಕೊಂದು ಯಾವುದಾದ್ರೂ ಒಂದು ಬೋಸಿನೋ ಒಂದು ತಟ್ಟೆನೋ ಏನೋ ಒಂದು ಕೊಡ್ತಾರೆ. ನಾನು ಅದನ್ನು ತಂದುಬಿಡ್ತೀನಿ. ಇನ್ನು ನಾನು ಫ್ರೆಂಡ್ಸ್ ಎಷ್ಟು ತಟ್ಟೆ ಬೇಕು ಏನು ಬೇಕು ಎಲ್ಲ, ಇನ್ನು ದೀಪಗಳು ಒಂದು 3 ಆಚೆದು 2 ದೀಪ ಆಲ್ರೆಡಿ ತಂದಿಟ್ಟಿದ್ದೀನಿ. ಇವೆಲ್ಲನೂ ತೆಗೆದು ಒಂದು ಜಾಗಕ್ಕೆ ಇಟ್ಕೊಬಿಡ್ತೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಆ ಟೈಮಲ್ಲಿ ನಮ್ಗೆ ಏನು ಮಾಡೋಕ್ಕೂ ಆಗೋಲ್ಲ, ಅದೇ ನನಗೆ ತಲೆನೋವಾಗ್ಬಿಡುತ್ತೆ. ಅದಕ್ಕೋಸ್ಕರ 3 ದೀಪನೇ ಅಂಟಿಸೋದು ಈ ಸಲ. ನಾನು ಯಾವಾಗಲೂ 5, 6 ಏನಕ್ಕೆ ಫ್ರೆಂಡ್ಸ್, ಎಷ್ಟು ಅಂಟಿಸಿದ್ರು ಅಷ್ಟೇನಲ್ಲ. ಅದೇ ಮಣ್ಣಿನ ದೀಪ ಒಳ್ಳೆಯದು ಅಂತ ಹೇಳ್ತಾರೆ ಅಂತ ಇಷ್ಟು ದಿವಸ ನಾನು ಮಧ್ಯಕ್ಕೆ ಮಣ್ಣಿನ ದೀಪ ಅಂಟಿಸ್ತಾ ಇದ್ದೆ. ಹಂಗಾಗಿ ಫ್ರೆಂಡ್ಸ್ ಈ ವರ್ಷವೂ ಅಷ್ಟೇ ನಾನು ಫಸ್ಟು ಉಪ್ಪೆಲ್ಲ ಇಟ್ಬಿಟ್ಟು ಉಪ್ಪಿನ ಮೇಲೆ ಒಂದು ಮಣ್ಣಿನ ದೀಪ ಹಚ್ತೀನಿ. ಯಾಕೆಂದರೆ ಅದು ಎನಿ ಟೈಮ್ ಉರಿತಾ ಇರುತ್ತೆ. ಇನ್ನು ದೀಪದ ಕಂಬ ಅಲ್ಲ, ಅದು ಎಷ್ಟು ವರ್ಷ ಆಯಿತು ಗೊತ್ತಾ ಫ್ರೆಂಡ್ಸ್, ನಾನು ತಗೊಂಡು ಏನಿಲ್ಲ ಅಂದರೂ ಒಂದು 10-15 ವರ್ಷನೇ ಆಯಿತು. 15 ಯಾಕೆ ಒಂದು 20 ವರ್ಷ ಅಂತ ಅಂದ್ಕೊಳ್ಳಿ. ನನ್ನ ಫ್ರೆಂಡ್ಸ್ ಒಬ್ಬಳಿದ್ದಾಳೆ, ಅವಳು ನಾನು ಕೆಲಸಕ್ಕೆ ಹೋಗೋ ಬರೀ 500 ರೂಪಾಯಿ ಕೊಡ್ತಂದಿದ್ದೆ ಫ್ರೆಂಡ್ಸ್. ತುಂಬಾ ಮಂದಕ್ಕಿದೆ, ಆದರೆ ಅದು ಹಾಳ ಇಲ್ಲ, ಪೂರ್ತಿ ಹಾಳ ಇಲ್ಲ. ಇದ್ದರೆ ಇರಲಿ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಆದರೆ ಇನ್ನು ಈಗ ಸದ್ಯಕ್ಕೆ ನಾನು ದೀಪದ ಕಂಬ ತಗೊಂಡಿಲ್ಲ. ಈಗ ಪಾತ್ರೆ ಕಾರ್ಡ್ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಅಲ್ಲಿ 3 ಕಾರ್ಡು 2 ಕಾರ್ಡು ಸೇರಿಸಿ ದೀಪದ ಕಂಬ ಕೊಡ್ತಾರಂತೆ. ಅಕಸ್ಮಾತ್ ಕೊಟ್ಟರೆ ಈ ಸಲ ಅಂದ್ಕೊಂಡಿದ್ದೀನಿ, ಇನ್ನು ಎಲ್ಲ ಪಾತ್ರೆನೂ ತಗೊಂಡಿದ್ದೀವಲ್ಲ ದೀಪದ್ದೇ ಥರನಾ ಅಂತ ಅಂದ್ಕೊಂಡಿದ್ದೀನಿ. ತಂದರೆ ನಿಮಗೆ ವೀಡಿಯೋ ಮಾಡಿ ಖಂಡಿತ ತೋರಿಸ್ತೀನಿ. ಒಂದು 70 ರೂಪಾಯಿಂದ ಹಾಕಿದ್ದೀನಿ, ಇನ್ನೊಂದು ಫ್ರೆಂಡ್ಸ್ 120 ರೂಪಾಯಿಂದೊಂದು, 200 ರೂಪಾಯಿಂದೊಂದು ಹಾಕಿದ್ದೀನಿ. ಯಾಕೆಂದರೆ ಇದೆಲ್ಲ ಚಿಕ್ಕ ಅಮೌಂಟು ಫ್ರೆಂಡ್ಸ್. ನಾವು ನೋಡಿ ಈಗ ಬಟ್ಟೆಗೆ ಖರ್ಚು ಮಾಡ್ತೀವಿ, ಎಲ್ಲದಕ್ಕೂ ಖರ್ಚು ಮಾಡ್ತಾ ಇರ್ತೀವಿ. ನಾವು ಒಂದು ಸೈಡು ಸೇಫ್ ಮಾಡೋದನ್ನು ಏನಾದರೂ ಅದೊಂದು 200 ಒಂದು 300 ಸೇಫ್ ಮಾಡ್ಕೋಬೇಕಲ್ಲ. ಇನ್ನು ಹಂಗಾಗಿ ಫ್ರೆಂಡ್ಸ್ ನಾನಂತೂ ಈ ವಿಷಯದಲ್ಲಿ ಫ್ರೆಂಡ್ಸ್ ಏನೇ ಕಷ್ಟ ಇದ್ರೂ ಒಂದು 150 200 ಇಲ್ಲಾಂದರೆ 1000 ಯಾವುದಾದ್ರೂ ಕುಲ್ಕ ಚೀಟಿ, ನಮ್ಮ ಮನೆ ಹತ್ರ ಕುಲ್ಕ ಚೀಟಿ ಹಾಕಿದ್ರು ಫ್ರೆಂಡ್ಸ್, ಅದು ಹಾಕಿದ್ದೆ. ಈಗ ಅವರು ಕ್ಯಾನ್ಸಲ್ ಮಾಡಿದ್ದಾರೆ, ಹಂಗಾಗಿ ಹಾಕಲಿಲ್ಲ. ಆಮೇಲೆ ಒಂದು ಗೋಲ್ಡ್ ಅಂಗಡಿಗೆ ಒಂದು 500 1000 ಏನಾದರೂ ಒಂದು ನಾವು ಹೆಂಗಸರು ಸೇಫ್ ಮಾಡ್ಕೋಬೇಕು ಫ್ರೆಂಡ್ಸ್. ಆವಾಗಲೇ ನಮಗೆ ಸ್ವಲ್ಪ ಸೇವ್ ಆಗೋದು. ಈಗ ನೋಡಿ 1000 2,000 ಕಟ್ಟಿದಾಗ ಅದು 2 ಗ್ರಾಮ್ ಬರಲಿ 1 ಗ್ರಾಮ್ ಬರಲಿ, ಒಂದು ಹೊಸ ಓಲೆ ಅಂತ ತಗೋಬೋದಾ, ಒಂದು ಹೊಸ ಉಂಗುರ ಅಂತ ತಗೋಬೋದಾ, ಏನೋ ಒಂದು ಸಡನ್ನಾಗಿ ನಾವು ಮಾಡ್ಸೋಕ್ಕೋದ್ರೆ ನಿಮಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ. ಇನ್ನು ಲಕ್ಷ್ಮಿ ಹಬ್ಬಕ್ಕೆ ಫ್ರೆಂಡ್ಸ್ ನಮ್ಮ ಮನೆ ಕ್ಲೀನಿಂಗು, ಇದೆಲ್ಲ ಬೆಡ್ಶೀಟ್ಗಳು ವಾಶ್ ಮಾಡೋದು, ಇದೆಲ್ಲ ಇಷ್ಟು ಕೆಲಸನ ನೀವು ಯಾವ್ಯಾವಾಗ ಎಷ್ಟೆಷ್ಟು ಟೈಮ್ ಇರುತ್ತೆ ಆವಾಗೇ ಮಾಡ್ಕೊಳ್ಳಿ. ಆವಾಗ ತುಂಬ ನಮಗೆ ಈಸಿ ಆಗುತ್ತೆ. ಇನ್ನು ಈ ಸಲ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಎಷ್ಟಾದರೂ ರೈಟ್ ಆಗಲಿ ಹೂವು, ಎಷ್ಟೇ ಕಷ್ಟ ಆಗಲಿ, ಹಬ್ಬ ನಾಳೆ ನನಗೆ ಹೋಗಿನಿ ಹೂ ತರಬೇಕು ಅಂತ. ಯಾಕೆಂದರೆ ಇದರಲ್ಲಿ ನಾನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಹೋದ ವರ್ಷ ಏನಾಯಿತು ಗೊತ್ತಾ ಫ್ರೆಂಡ್ಸ್, 2 ಡೇಸ್ ಮುಂಚೆ ಹೂವು ತಂದೆ, ಅದು ಎಲ್ಲ ಮಿಲ್ಟಾಗಿ ಒಂಥರ ಆಗೋಗಿತ್ತು. ಅದೊಂದು ಮನಸ್ಸಿಗೆ ಯಾಕೆ ಬೇಜಾರಾಯಿತು ಅಂದರೆ, ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟು ಹೂವೆಲ್ಲ ತಗೊಂಡು ಬಂದೆ, ಈ ಥರ ಆಗೋಯ್ತಲ್ಲಪ್ಪ ದೇವ್ರೆ ಅಂತ ಮನ್ಸಿಗೆ ಅದೊಂದು ಬೇಜಾರಾಯಿತು. ಹಂಗಾಗಿ ಫ್ರೆಂಡ್ಸ್ ನೀವು ಯಾರಾದರೂ ತರಬೇಕು ಅಂತ ಇದ್ದರೆ ದಯವಿಟ್ಟು ಆ ಥರನೇ ಮಾಡಿ. ಏನು ಆವತ್ತೊಂದು ದಿವಸ ನಾವು 500,000 ಜಾಸ್ತಿ ಕೊಡ್ತಂದ್ರೆ ಏನು, ಲಕ್ಷ್ಮಿಗೆ ಏನು ಫ್ರೆಂಡ್ಸ್, ಒಂದು ಕ್ಲೀನಾಗಿ ಒಂದು ಹಾರ ತರಬೇಕು ನಾವು. ಅದನ್ನು ನಿಮಗೆ ಗೊತ್ತು, ಅಲ್ಲಿ ದಿಂಡು ಕಟ್ಟಿರ್ತಾರೆ ಮಾರ್ಕೆಟಲ್ಲಿ, ಅದೊಂದು 2-3 ತಂದು ಕಟ್ಕೊಂಡ್ರೆ ಅದು ಹಾರನೇ ಆಗೋಯ್ತು. ಇನ್ನು ಸ್ವಲ್ಪ ಒಂದು ಅರ್ಧ kg ಉಡಿ ಹೂ ತಗೊಂಡು ಬನ್ನಿ. ಇನ್ನು ನಿಮಗೆ ಮುಡ್ಕೊಳ್ಳೋಕೆ ಬೇಕು ಅಂದರೆ ಕನಕಾಂಬ್ರ ಇಲ್ಲ ಮಲ್ಲಿಗೆನ ತಂದು ಪೋಣಿಸ್ಕೊಳ್ಳಿ, ಇಲ್ಲಾಂದರೆ ಕಟ್ಕೊಳ್ಳಿ. ನನಗಂತೂ ಕಟ್ಟಕ್ಕೆ ಬರುತ್ತೆ, ಕಟ್ಟಕ್ಕೆ ಟೈಮ್ ಇರಲ್ಲ. ಹಂಗಾಗಿ ಇನ್ನು ಫ್ರೆಂಡ್ಸ್ ನಾನು ಕೆಲಸ ಮಾಡೋ ಜಾಗದಲ್ಲೂ ಲಕ್ಷ್ಮೀ ಹಬ್ಬ ವರ್ಷ ಪೂಜೆ ಮಾಡಿ ನಮಗೆಲ್ಲ ಸ್ಯಾರಿ ಕೊಡ್ತಾರೆ. ಆದರೆ ಈ ವರ್ಷ ಇನ್ನೂ ಗೊತ್ತಿಲ್ಲ, ಕೊಟ್ಟಾಗ ನಾನು ಬಂದು ನಿಮ್ಗೆ ಆಲ್ರೆಡಿ ವೀಡಿಯೋನ ಯಾವಾಗಲೂ ಮಾಡ್ತಾಯಿರ್ತೀನಿ. ಇನ್ನು ಫ್ರೆಂಡ್ಸ್ ಈ ಡ್ರೆಸ್ಸು ಬರೀ 300 ರೂಪಾಯಿ ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು. ಇದಂತೂ ನನಗೆ ತುಂಬ ಕಂಫರ್ಟಬಲ್ ಆಗಿ ಚೆನ್ನಾಗೈತೆ. ಏನಪ್ಪ ಅಂದರೆ ಇದರಲ್ಲಿ ಪ್ಯಾಂಟು ತುಂಬ ತುಂಡ ಬರುತ್ತೆ ಫ್ರೆಂಡ್ಸ್, ಅದಕ್ಕಾಗಿ ನಾನು ಪ್ಯಾಂಟ್ನ
ಪ್ಯಾಂಟು ಅರ್ದು ಕೊಳೆ ಬಟ್ಟೆಗೆ ಹಾಕಿದ್ದೀನಿ, ಏನೋ ಗೊತ್ತಿಲ್ಲ. ಇನ್ನು ಈ ನಡುವೆ ನಾನು ಈ ಥರ ಡ್ರೆಸ್ಗಳು ತಗೊಂಡೇ ಇಲ್ಲ. ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಕು, ಇಲ್ಲೇ ಹೊಲಿಸ್ಕೊತೀನಲ್ಲ, 600 700 ಕೊಟ್ಟರೆ ಇಲ್ಲೇ ಸಿಗುತ್ತಲ್ಲ ಅಂದ್ಬಿಟ್ಟು ಅದರಲ್ಲಿ ಓಣಿ ಎಲ್ಲ ಬರುತ್ತೆ ಅಂತ ತಗೊಂಡಿಲ್ಲ. ಸುಮ್ಮನೆ ಒಂದು 2-3 ಡ್ರೆಸ್ನ ಫ್ರೆಂಡ್ಸ್ ತಗೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಲಕ್ಷ್ಮೀ ಹಬ್ಬದ್ದು ಇಷ್ಟ ಆಯಿತು. ಇನ್ನು ಫ್ರೆಂಡ್ಸ್ ಬನ್ನಿ, ಇವತ್ತು ಮಂಗಳವಾರ ನೋಡ್ತಾ ನೋಡ್ತಾ ಬಂದೇ ಹೋಯ್ತು. ನನ್ನ ರೋಟೀನ್ ಕೆಲಸ ನಿಮಗೆ ಡೈಲಿ ಹೇಳ್ತಿರ್ತೀನಿ. ಕೆಲ್ಸಕ್ಕೆ ಹೋಗೋರ ಪರಿಸ್ಥಿತಿ ಯಾವ ಥರ ಇರುತ್ತೆ, ಕೆಲ್ಸಕ್ಕೆ ಹೋಗೋರು ಏನೆಲ್ಲ ಮಾಡಬೇಕು ಅಂತ ನಿಮಗೆ ಡೈಲಿ ಹೇಳ್ತಾ ಇರ್ತೀನಿ. ಇವತ್ತೂ ಸೇಮ್ ಅದೇ ಹೇಳ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಮಾರ್ನಿಂಗ್ ಬೆಳಗ್ಗೆ ನಾನು 7:15 ಎದ್ದವಳು ಫಸ್ಟು ದೇವ್ರ ಮುಖ ನೋಡ್ತೀನಿ, ಆಮೇಲೆ ಫಿಶ್ಗೆ ಫುಡ್ ಹಾಕ್ತೀನಿ. ಫಿಶ್ಗೆಲ್ಲ ಫುಡ್ ಹಾಕೋದ್ಮೇಲೆ ನಾನು ಫ್ರೆಂಡ್ಸ್ ಬಾಕ್ಲೆಲ್ಲ ಸಾರಿಸಿ ಇವತ್ತು ಏನು ಮಾಡೋದು, ಏನು ನಾಷ್ಟ ಮಾಡೋದಪ್ಪ ಅನ್ನೋ ಅಷ್ಟರಲ್ಲಿ ಸ್ವಲ್ಪ ಗೋಧಿ ನುಚ್ಚಿತ್ತು, ತರಕಾರಿ ಎಲ್ಲ ಇತ್ತು. ಕ್ಯಾರೆಟು ಮತ್ತು ಕ್ಯಾರೆಟ್ ಆದಮೇಲೆ ಇದು ಏನಪ್ಪ ಬೀನ್ಸು, ಟೊಮೊಟೊ ಎಲ್ಲ ಇತ್ತು. ಒಂದು ಸಬ್ಬಕ್ಕಿ ಸೊಪ್ಪತ್ತು ಎಲ್ಲನೂ ನೋಡಿ ಇದೊಂದು ಚಾನ್ಸು ಅಂದ್ಬಿಟ್ಟು ಎಲ್ಲನೂ ಕಟ್ ಮಾಡಿ ಗೋಧಿ ನುಚ್ಚಿನ ಪಲಾವ್ ಮಾಡಿದೆ. ಸೇಮಿಯಾ ಉಪ್ಪಿಟ್ಟು ಮಾಡಿದೆ ಫ್ರೆಂಡ್ಸ್. ಇವತ್ತೇ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾನು ಅದನ್ನೇ ಜಾಸ್ತಿ ತಿಂದಿದ್ದೀನಿ. ಇನ್ನು ಫ್ರೆಂಡ್ಸ್, ಸೋರೆಕಾಯಿ ಮತ್ತು ಬೀನ್ಸ್ ಕಾಳು ಹಾಕಿ ಸಾಂಬಾರು ಮಾಡಿಟ್ಟಿದ್ದೆ. ಅದನ್ನು ನಾನು ಅದಕ್ಕೆ ರಾಜಮುಡಿ ಅಕ್ಕಿನ ರೈಸ್ ಮಾಡಿದ್ದೀನಿ. ಯಾಕೆಂದರೆ ಮಧ್ಯಾಹ್ನ ಅವಳು ಆಫೀಸ್ಗೆ ಒಂದೊಂದು ಟೈಮ್ ಊಟ ತಗೊಂಡೋಗಲ್ಲ, ಆದರೆ ನಾನು ಊಟ ತಗೊಂಡೋಗ್ತೀನಿ ಫ್ರೆಂಡ್ಸ್. ಯಾಕೆಂದರೆ ನಾನು ಹೊರಗಡೆ ಊಟನ ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರ ನಾನು ರೈಸ್ ಮಾಡಿಟ್ಟಿದ್ದೀನಿ. ಉಳಿದ್ರೆ ಏನು ಫ್ರೆಂಡ್ಸ್, ಸಾಯಂಕಾಲ ತಿಂತಾರೆ. ನಮ್ಮ ಮನೇಲಿ ಯಾರು ಏನು ಸಾಯಂಕಾಲದ ಊಟ ತಿನ್ನಲ್ಲ, ಬೆಳಗ್ಗೆ ರಾತ್ರಿ ಊಟ ಬೆಳಗ್ಗೆ ಯಾರೂ ಆ ಥರ ಅನ್ನಲ್ಲ. ಯಾಕಂದರೆ ಎಲ್ರಿಗೂ ಅನ್ನದ ಬೆಲೆನೂ ಗೊತ್ತು, ಕಷ್ಟದ ಬೆಲೆನೂ ಗೊತ್ತು. ಹಂಗಾಗಿ ನಮ್ಮ ಮನೇಲಿ ಫ್ರೆಂಡ್ಸ್ ಎಲ್ಲರೂ ತಿಂತಾರೆ, ತಿನ್ನಲ್ಲ ಅಂತ ಯಾರೂ ಹೇಳಲ್ಲ. ನಾನು ತಿಂತೀನಿ, ಅವರು ತಿಂತಾರೆ. ಅದರಲ್ಲಿ ನನ್ನ ಮಗಳು ಈ ನಡುವೆ ನನಗೆ ಬೈತಾಳೆ, ತಂಗಳನ್ನ ತಿನ್ನಬೇಡ, ಯಾಕೆ ತಿಂತೀಯಾ? ಬೆಳಗ್ಗೆ ಮಾಡಿದ್ದಾದರೆ ಏನು ಬೈಯಲ್ಲ ಅವಳು, ರಾತ್ರಿ ದಿನಾರ ಜಾಸ್ತಿ ಇದ್ದರೆ ನನಗೆ ಬೈತಾಳೆ, ತಿನ್ನಬೇಡ ಮಮ್ಮಿ, ಯಾಕೆ ಇಲ್ವಾ, ಸ್ವಲ್ಪನೇ ಮಾಡು ಅಂತ ಅವಳೊಂದು ಸಜೆಷನ್ ಕೊಡ್ತಾಳೆ. ಇಷ್ಟೆಲ್ಲ ಆದಮೇಲೆ ಫ್ರೆಂಡ್ಸ್ ಸ್ವಲ್ಪನೇ ಬಟ್ಟೆ ಇತ್ತು. ಇನ್ನು ಅವಳು ಬೆಡ್ರೂಮಲ್ಲಿ ಬೆಡ್ಶೀಟ್ ಎಲ್ಲ ತೆಗ್ದಿದ್ಲು ಅನ್ನಲ್ಲ, ಅದು ನೆನ್ನೆನೇ ನೆನೆಸಿದ್ದೆ ಸ್ವಲ್ಪ. ಯಾಕೆ ಅಂದರೆ ಫ್ರೆಂಡ್ಸ್, ನಮ್ಮ ಮನೇಲಿ ನೀರದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಮಿಷನ್ನು ನಾವು ಆನ್ ಮಾಡಿರ್ತೀವಲ್ಲ, ನೀರು ಬತ್ತೈತೆ ಅಂತ ನಾನು ತಿಳ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ. ನೀರಿಲ್ವಲ್ಲ, ಅದು ಆಫ್ ಆಗಿ ಕೆಟ್ಟೋಗೈತೆ. ಇನ್ನೂ ಸರ್ವಿಸ್ ಮಾಡಿಸ್ಲಿಲ್ಲ ಫ್ರೆಂಡ್ಸ್, ಯಾಕೆಂದರೆ 24 hours ನೀರು ಬಿಡ್ತೀನಿ ಅಂತ ಹೇಳಿದ್ದಾರೆ. ಆಗ ರೆಡಿ ಮಾಡ್ಸೋಣ ಅಂತ ಈಗ ಸದ್ಯಕ್ಕೆ ನಾನು ನೋಡಿ ಕೈಯಲ್ಲೇ ಬಟ್ಟೆನ ವಾಶ್ ಮಾಡಿದೆ. ಒಂದೊಂದೇ ಸಟ್ಟಿತ್ತು ಎಲ್ರದೂ ವಾಶ್ ಮಾಡಿ ಆಲ್ರೆಡಿ ಆಚೆಲಿ ಒಣಗಾಕಿದ್ದೀನಿ. ಅರ್ಧ ಡ್ರೈ ಆಗೋಯ್ತು. ಇಷ್ಟೆಲ್ಲ ಆದಮೇಲೆ ಫ್ರೆಂಡ್ಸ್ ಬಟ್ಟೆನೂ ಐರನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್, ಡೈಲಿ ನನ್ನ ರೋಟೀನ್ ನಿಮ್ಗೆ ಹೇಳ್ತಾನೆ ಇದ್ದೀನಿ. ಲೆಮನ್ ನೀರು ನಾನು ಯಾಕೆ ಕುಡಿತೀನಿ ಅಂತ ಅಂದರೆ, ಅದು ಶರೀರಕ್ಕೆ ಲೆಮೆನ್ನು ತುಂಬಾ ಒಳ್ಳೆಯದಂತೆ ನಮ್ಮ ಹೆಲ್ತ್ಗೆ. ಆಮೇಲೆ ಫ್ರೆಂಡ್ಸ್ ನಾನೇನು ಮಾಡ್ತೀನಿ, ಬರೀ ಲೆಮನ್ ಕುಡಿಬೇಕಂತ ಒಂದೇ ಒಂದು ಚಿಟಕಿ ಸಾಲ್ಟ್ ಹಾಕೋತೀನಿ, ಬಿಸಿ ನೀರು. ಡೈಲಿ ನೀವು ಬೆಳಗ್ಗೆ ಟೈಮು ಫ್ರೆಂಡ್ಸ್ ನಿಮ್ಮ ಹೆಲ್ತ್ಗೆ ಏನೇ ಹಾಕೊಂಡು ಕುಡಿಲಿಲ್ಲ ಅಂದ್ರೂ ಒಂದು ಲೆಮನ್ ನಿಂತ್ಕೊಂಡು ಬಿಸಿ ನೀರನ್ನ ಕುಡಿ, ಇಲ್ಲ ಬರೀ ಬಿಸಿನೀರಾದರೂ ಕುಡೀರಿ. ನನಗೂ ಏನು ಗೊತ್ತಿಲ್ಲ ಫ್ರೆಂಡ್ಸ್, ನನಗೂ ಯಾರ್ಯಾರೋ ನಿಮ್ಮಂಥವ್ರು ಯೂಟ್ಯೂಬಲ್ಲಿ ಡಾಕ್ಟ್ರುಗಳು ಇದೆಲ್ಲ ಹೇಳಿದ್ನ ನೋಡಿನೇ ನಾನು ಕಲ್ತಿರೋದ್ವೇ, ನಾನೇನು ಯಾವುದನ್ನೂ ಏನು ವಿದ್ಯೆನ ನಾನು ಕಲ್ತಿಲ್ಲ. ಹಂಗಾಗಿ ಫ್ರೆಂಡ್ಸ್ ಅದು ಕುಡಿದ್ಮೇಲೆ ಸ್ವಲ್ಪ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿ ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೀನಿ ಡೈಲಿ ಸ್ವಲ್ಪ. ಇನ್ನು ನೆನ್ನೆ ಬರಬೇಕಾದ್ರೆ ಫ್ರೆಂಡ್ಸ್ ನಾನು ಒಂದು 200-250 ಆಯಿತು. ಏನು ಇದು ಮೋಸಂಬೆ ಮತ್ತು ಪಪ್ಪಾಯಿ, ಸೀಬೆಕಾಯಿ ಫ್ರೆಂಡ್ಸ್. ಸೀಬೆಕಾಯಿನ ರೋಡಲ್ಲಿ ತಗೋಬೇಕು KG ಲೆಕ್ಕದಲ್ಲಿ. ಇಲ್ಲಿ ಸ್ವಲ್ಪ ಅಂಗಡಿ ಜಾಸ್ತಿ, ಯಾಕಂದರೆ ಆ ವೈಟ್ ಕವರ್ ಇರುತ್ತಲ್ಲ, ಅವರು ಅದರೊಳಗಡೆ ಹಾಕಿಟ್ಟಿರ್ತಾರೆ, ಅದಕ್ಕೆ ರೇಟ್ ಜಾಸ್ತಿ ತಗೋತಾರೆ. ತಂದಿದ್ದೆ ರಾತ್ರಿಯೇ ತುಂಬ ಫ್ರೆಶ್ ಆಗಿತ್ತು. ಕೆಲಸದಿಂದ ಬಂದ ತಕ್ಷಣ ಒಂದಾಗಿ ಕುತ್ಕೊಂಡು ತಿಂದೆ. ಇನ್ನು ಸ್ವಲ್ಪ ಬಿಸಿಬೇಳೆಬಾತು ವೈಟ್ ರೈಸು ಇತ್ತು, ನನ್ನ ಮಗಳು ಮಾಡಿಟ್ಟಿದ್ಲು. ಬಂದು ಊಟ ಮಾಡಿ ನಾನು ಯಾವ ಮೊಬೈಲು ನೋಡಲ್ಲ ಫ್ರೆಂಡ್ಸ್, ನಿಮ್ಮ ಹತ್ರ ಸುಳ್ಳೇನು. ನಾವು ಜಾಸ್ತಿ ಮೊಬೈಲ್ ನೋಡಲೇಬಾರ್ದು, ಯಾಕೆ ಗೊತ್ತಾ, ನಮ್ಮ ಕಣ್ಣಿಗೂ ಎಫೆಕ್ಟು, ಹೆಲ್ತ್ಗೂ ಎಫೆಕ್ಟು ಅಂದ್ಬಿಟ್ಟು ಬಂದ ತಕ್ಷಣವೇ ಫ್ರೆಂಡ್ಸ್ ನಾನು ಮುಖ ವಾಶ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ, ಮೊಬೈಲ್ ಚಾರ್ಜ್ ಇಲ್ವಾ ಚಾರ್ಜಿಗೆ ಹಾಕ್ತೀನಿ, ಮಲ್ಕೊಬಿಡ್ತೀನಿ. ಹಂಗಾಗಿ ನನಗೊಂಥರ ಒಂದು ಕಣ್ಣಿಗೆ ಎಫೆಕ್ಟ್ ಇಲ್ಲ. ಒಂದೊಂದು ದಿವಸ ಫ್ರೆಂಡ್ಸ್ 12 ಗಂಟೆ ತನಕ ಮೊಬೈಲ್ ನೋಡ್ತೀನಲ್ಲ, ನನಗೆ ನಾನೇ ಯೋಚನೆ ಮಾಡ್ತಾಯಿದ್ದೆ, ಕಣ್ಣೆಲ್ಲ ಒಂಥರ ಚುಚ್ಚಿದಂಗೆ ಆಯ್ತಿತ್ತು. ಈಗ ಯಾವುದೂ ಇಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ನಿಮಗೂ ಹೇಳ್ತೀನಿ, ಮೊಬೈಲ್ನ ಯಾರಾದರೂ ಜಾಸ್ತಿ ಯೂಸ್ ಮಾಡಬೇಡಿ, ಮಾಡಿದಷ್ಟು ನಮಗೆ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ. ನಾನಂತೂ ಫ್ರೆಂಡ್ಸ್ ಜಾಸ್ತಿ ನೋಡಲ್ಲ. ಇದೆಲ್ಲ ಆದಮೇಲೆ ಫ್ರೆಂಡ್ಸ್ ಇನ್ನು ನನ್ನ ಡೈಲಿ ದೇವ್ರ ಪೂಜೆ ನಿಮಗೆ ಗೊತ್ತು. ಮಾರಿಗೋಲ್ಡು ಮಾರ್ಕೆಟ್ಗೆ ಹೋದಾಗ ತಂದು 1 ವೀಕ್ ಆಯಿತು. ಇನ್ನು 2 ಡೇಸ್ ಆಗುತ್ತೆ. ಒಂದು ದಿವಸ ಬಿಟ್ಟು ನಾನು ಒಂದು ದಿವಸ ಚೇಂಜ್ ಮಾಡ್ತೀನಿ. ನೋಡಿ, ಇನ್ನು ಇವತ್ತು ಮುಡಿಸ್ತಾ ಆಗಿದೆ, ನೆನ್ನೆ ಚೇಂಜ್ ಮಾಡಿರೋವು. ಆದರೆ ನಾಳೆ ಬಂದು ವೆಡ್ನೆಸ್ಡೇ ಬುಧವಾರ ಇದ್ದರೆ ನಾಳೆ ಚೇಂಜ್ ಮಾಡ್ತೀನಿ. ಒಂದು ದಿವಸ ಬಿಟ್ಟಿರ್ತೀನಿ, ಯಾಕೆಂದರೆ ಬಾಡೇ ಇರಲ್ಲ. ಡೈಲಿ ಮಡಿಸೋ ಅವಶ್ಯಕತೆ ಏನೈತೆ. ಇನ್ನು ಸಾಂಬ್ರಾಣಿ ಬತ್ತಿ, ಗಂಧದ ಕಡ್ಡಿ, ದೀಪನ ಡೈಲಿ ಹಚ್ತೀನಿ. ನಿಮಗೆ ಗೊತ್ತು ನಾನು ಎಲ್ಲನೂ ಒಟ್ಟಿಗೆ ತಂದಿಟ್ಕೊಂಡಿದ್ದೀನಿ ಅಂತ. ಇನ್ನು ಫ್ರೆಂಡ್ಸ್ ನೋಡಿ, ನನ್ನ ಡೈಲಿ ರೋಟೀನು ಇಷ್ಟು ಮಾಡಲೇಬೇಕು. ಇನ್ನು ನಾನು 12ವರೆಗೆ ಕೆಲಸಕ್ಕೆ ಹೋದರೆ ರಾತ್ರಿ ಬರೋದೆ 11ವರೆ. ನಂದು ಏನೇ ಕೆಲಸ ಇದ್ದರೂ ಇವಾಗಲೇ
ಇನ್ನು ಸಾಂಬಾರು ಮಾಡೋ ಹಾಗಿಲ್ಲ, ಆಲ್ರೆಡಿ ಸಾಂಬಾರಿದೆ. ನಾನು 2 ದಿವಸಕ್ಕೆ ಒಂದೇ ದಿನ ಫ್ರೆಂಡ್ಸ್ ಸಾಂಬಾರು ಮಾಡೋದು, ಡೈಲಿ ನಾನು ಸಾಂಬಾರು ಮಾಡಲ್ಲ. ಇನ್ನೆಲ್ಲ ಮುಗಿದಿದೆ. ಬಟ್ಟೆ ತಂದು ಸ್ವಲ್ಪ ನನ್ನ ಮಗಳಿಟ್ಟಿದ್ರೆ ಅದನ್ನು ಫೋಲ್ಡ್ ಮಾಡಿ ಇಟ್ಟುಬಿಡ್ತೀನಿ. ನೋಡೋದಿಲ್ಲ ಫ್ರೆಂಡ್ಸ್, ಇನ್ನು ಇದಾಗಿತ್ತು. ಇದುವರೆಗೂ ನನ್ನ ವಿಡಿಯೋನ ತುಂಬ ತಾಳ್ಮೆಯಿಂದ ನೀವು ನೋಡ್ತಾ ಇರೋದಕ್ಕೆ ನನ್ನ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ನಿಮಗೆ ಸಿಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಂಡ್ಸ್, ಇನ್ನೊಂದು 100 ಆದರೆ ಇನ್ನೊಂದು 3000 ಸಬ್ಸ್ಕ್ರೈಬರ್ ಆಗುತ್ತೆ. ಯಾಕೆಂದರೆ ಫ್ರೆಂಡ್ಸ್, ನಾನು ವೀಡಿಯೋ ಮಾಡೋದೇ ಕಮ್ಮಿ, ಕೆಲಸಕ್ಕೆ ಹೋಗ್ತೀನಲ್ಲ, ನಿಮಗೆ ಗೊತ್ತಲ್ಲ. ಹಂಗಾಗಿ ಯಾರೇ ಇನ್ನು ಲೈವ್ ಮಾಡಿದ್ರು ಅಷ್ಟೇ ವಾಚ್ ಅವರ್ಸ್ ಬೇಗ ಆಗುತ್ತೆ ಅಂತಾರೆ. ನಂದು ಲೈವ್ ಮಾಡೋಕ್ಕೆ ನಂಗೆ ಟೈಮ್ ಇರಲ್ಲ, ಆನ್ ಮಾಡಿ ಕೆಲಸ ಮಾಡ್ತಾಯಿರ್ತೀನಿ. ಇರಲಿ ಫ್ರೆಂಡ್ಸ್, ನನಗೇನು ತೊಂದರೆ ಇಲ್ಲ. ಈಗ ಸದ್ಯಕ್ಕೆ ಕೆಲಸ ಮಾಡ್ತಾಯಿದ್ದೀವಲ್ಲ, ಸ್ವಲ್ಪ ಜನ ಇದರಲ್ಲಿ ಎಷ್ಟೋ ಜನ ಅರ್ನ್ ಮಾಡ್ತಾರೆ. ಈಗ ಫ್ರೆಂಡ್ಸ್, ನಾನು ಆ ಪರಿಸ್ಥಿತಿಲಿಲ್ಲ. ನಂದು ಚಾನಲ್ ಇದೆ, ಕೆಲಸನೂ ಮಾಡ್ಕೊಂಡು ಇದನ್ನು ಮೇಂಟೈನ್ ಸದ್ಯಕ್ಕೆ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.